ಹಾಂ, ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಪ್ರತಾಪ್. ಪ್ರತಾಪ್ ಯಾಕೆ? ಯಾಕೆ ಅಂದರೆ ಅವ್ನು ಹೆಂಗೆ ಅಂದರೆ ಲೈಕ್ ಸೋಲೋ ಮಾಡಿದ್ರೆ ಸೋಲೋ ಆಗಿ ಮಾಡ್ತಾರೆ. ಮತ್ತೇನು ಮನೇಲಿ ಹೇಟ್ರೇಟ್ಗಿಂತ ಜಾಸ್ತಿನೂ ಸಪೋರ್ಟ್ ಕೂಡ ಜಾಸ್ತಿ ಪುಷ್ ಮಾಡ್ತಾರೆ ಅವ್ರನ್ನ. ಆಮೇಲೆ ಅಷ್ಟು ಇದೆಲ್ಲ 50-50 ಇಟ್ಕೊಂಡು ಈಗ ಫೈನಲ್ಸ್ ತನಕ ಬಂದು ಈಗ ಲೈಕ್ ಮನೇಲೆಲ್ಲ ಅಷ್ಟು ಹೇಟ್ರೇಟ್ ಇದ್ದು ಅವ್ರು ಮೀನ್ಸ್ ಮಾಡ್ತಾರೆ, ಟಾಸ್ಕ್ ಮಾಡ್ತಾರೆ, ಇಂಡಿವಿಜುವಲಾಗಿ ಟಾಸ್ಕ್ ಜಾಸ್ತಿ ಮಾಡ್ತಾರೆ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ. ಸೊ ಅವ್ರು ಪ್ರತಾಪ್. ಎಲ್ಲ ಹೇಳಿದ್ರೆ ಪ್ರತಾಪ್ ಸುಮ್ಮನೆ ಜನರ ಸಿಂಪತಿ ಗಿಟ್ಸ್ಕೊತಿದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ, ಆ ಥರದ್ದೆಲ್ಲ ಅಲ್ಲಿ ಇರೋರು ಮನೇಲಿ ಇರೋರು. ಮೀನ್ಸ್ ಅಂದರೆ ಇವಾಗ ಡಿಫೆನ್ಸಿವ್ ಪರವಾಗಿ ಬಂದರೆ ಮಾಡಲೇಬೇಕಾಗುತ್ತೆ. ಏನಾದರೂ ಇವಾಗ ಏನೋ ಅಂದರೂ ನಂಗೆ ಡಿಫೆನ್ಸ್ ಬೇಕಾಗುತ್ತೆ. ಆದ್ರೆ ನಾಟಕ ಮಾಡಲ್ಲ ಅಂತಲ್ಲ, ಆದರೆ ಅವ್ರು ಮಾತಾಡೋ ಇದೇ ಒಂಥರ ನಾಟಕ ಮಾಡ್ದಂಗೆ ಇರುತ್ತೆ. ಸೊ ಅಂದರೆ ಅವ್ರ ಮನೇಲಿ ಅವ್ರು ಏನು ಮಾಡಿದ್ರು ತಪ್ಪಂತಾರೆ, ಕೂತ್ಕೊಂಡ್ರು ತಪ್ಪಂತಾರೆ. ಅದೇ ಹೇಳಿಲ್ವಾ, ಸಪೋರ್ಟ್ ಅರ್ಧ ಆದರೆ ಹೇಟ್ರೇಟ್ ಅರ್ಧ. ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಟ್ರೇಟ್ ಮಾಡ್ತಾರೆ, ಇಲ್ಲ ಹೇಟ್ರೇಟ್ ಮಾಡ್ತಾರ ಅಂತ ಸಪೋರ್ಟ್ ಮಾಡ್ತಾರೆ. ಸೊ ಅಷ್ಟು 50-50 ಥರ ಇದೆ. ನಿಮ್ಗೆ ಅನ್ಸುತ್ತಾ ಆ ಥರ ನಾಟಕ ಮಾಡ್ತಾರೆ ಆ ಥರದ್ದು ಏನಾರು ಅನ್ಸುತ್ತೆ? ಹಾಂ, ನಂಗೇನೋ ಆ ಥರ ಅನಿಸಿಲ್ಲ. ಓಕೆ, ಇವಾಗ ಅವರು ಒಂದು ಫೈನಲ್ ತನಕ ಬಂದಿದ್ದಾರೆ, ಇನ್ನೂ ಫೈನಲ್ಗೆ ಎಂಟ್ರಿ ಕೊಟ್ಟಿಲ್ಲ. ಸಂಗೀತ್ ಅವರು ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಫೈನಲ್ಗೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಇದೆ ಏನು ಸಂಗೀತ ಅವ್ರ ಫೈನಲ್? ಖುಷಿನೇ ಯಾರು ಬಂದ್ರೂ ಲೈಕ್ ಖುಷಿನೇ. ಅಂದರೆ ಪ್ರತಾಪ್ ಬರಬೇಕಾಗಿತ್ತು. ಪ್ರತಾಪ್ ಲೈಕ್ ಪ್ರತಾಪ್ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಸಂತೋಷ್, ವರ್ತೂರ್ ಸಂತೋಷ್. ಹಾಂ, ಅಂದರೆ ಲೈಕ್ ಏನು ಅಷ್ಟೊಂದೇನು ಗೊತ್ತಿಲ್ಲ. ಮೀನ್ಸ್ ಅವ್ರದ್ದು ಒಂಥರ ಇಷ್ಟ ಆಗ್ತಾರೆ, ನೋಡೋಕ್ಕೆ ಅವ್ರಿಗೆ ಕಾಮಿಡಿ ಕಾಮಿಡಿ ಮಾಡಿಕೊಂಡು ಇಷ್ಟ ಆಗ್ತಾರೆ. ಅಂದರೆ ಸಂಗೀತ್ ಅವರು ಮತ್ತೆ ಪ್ರತಾಪ್ ಅವರು ಒಂದ್ಸರಿ ಹೊರಗಡೆ ಹೋಗಿ ಬಂದರು, ಕಣ್ಣಿಗೆ ಏಟಾಗಿತ್ತು. ಹೊರಗಡೆ ಹೋಗಿ ಬಂದ್ರ ಮೇಲೆ ಇವಾಗ ಸಂಗೀತ್ ಅವರು ಪ್ರತಾಪ್ ಜೊತೆ ಮತ್ತು ಕ್ಲೋಸ್ ಆಗಿದ್ದಾರೆ. ಅದು ಪ್ರತಾಪ್ ಅವರು ಜಾಸ್ತಿ ಫ್ಯಾನ್ಸ್ ಹೊರಗಡೆ ಇದ್ದಾರೆ ಅಂತ ತಿಳ್ಕೊಂಡು ಈ ಥರ ಕ್ಲೋಸ್ ಆಗಿದ್ದಾರೆ ಅಂತ ಎಲ್ಲ ಮಾತಾಡ್ತಾರೆ. ನಿಮ್ಗೆ ಏನು ಅನಿಸುತ್ತೆ ಅಂತ? ರಿಯಲ್ ಆಗಿದ್ದಾರೆ. ಆ ಥರ ಏನು ಇವಾಗ ಆ ಥರ ಏನು ಅನ್ಸಲ್ಲ, ರಿಯಲ್ ಆಗಿ ಅದು ಆ್ಯಕ್ಚುಲಿ. ಇವಾಗ ಹೊರ್ಗಡೆ ಅವ್ರು ಒಳಗಡೆ ಇದ್ದಾರೆ, ಹೊರ್ಗಡೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಏನೇ ಇದ್ರು ಅವ್ರದ್ದೇ ಇದು ಒಂಥರ ಅಂದರೆ ಒಂದು ಸಬ್ಡೂಮ್ ಒಳಗಿದ್ದಾರೆ ಎಲ್ಲರೂ. ಸೊ ರಿಯಲೇ ಅದು, ಫೇಕ್ ಅಂತ ಏನು ಅನ್ಸಲ್ಲ. ಪ್ರತಾಪ್ ಅವರು ಮುಂಚೆಯಿಂದನೂ ಗೊತ್ತಿತ್ತು ನಿಮಗೆ ಅಥವಾ ಬಿಗ್ ಬಾಸ್ ಮೀನ್ಸ್ ಮುಂಚೆ ಅಂದರೆ ಅದು ನ್ಯೂಸ್ ಬಂದಿತ್ತಲ್ಲ ಅದರಿಂದ. ಇವಾಗ ಇದು ಬಿಗ್ ಬಾಸ್ಗೆ ಬಂದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಗೊತ್ತಾಗಿದೆ. ಹಾಂ, ಬಿಗ್ ಬಾಸ್ ಬಂದ ಇನ್ನೊಂದು ಅವ್ರ ಮುಖ ಗೊತ್ತಾಯ್ತು ಅಂತ ಹೇಳ್ಬೋದು. ಅವರು ರಿಯಲ್ ಯಾವ ಥರ ಇದ್ದಾರೆ ಪ್ರತಾಪ್ ಅವರು, ಆ ಥರದ್ದು ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಷ್ಟೇ. ಇನ್ನು ಯಾರು ಇಷ್ಟ ಆಗ್ತಾರೆ? ಮತ್ತೆ ಯಾರಾದರೂ ಫೈನಲ್ಗೆ ಹೋಗೋಂಥವ್ರಿದ್ರೆ ಇವಾಗೆಲ್ಲ ಒಂದು 5 ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇವರು ಇರಲೇಬಾರ್ದು, ಬೇಡ ಇವ್ರಿಗೆ ಫೈನಲ್ ಹೋಗೋ ಅರ್ಹತೆ ಇಲ್ಲ ಅಂತಿದ್ರೆ ಯಾರಿದ್ದಾರೆ ಇನ್ನೂ ಹೀರೋರಲ್ಲಿ? ಅದು ನನ್ನ ಒಪಿನಿಯನ್ ಏನು ಕೊಡೋಕ್ಕೆ ಇಷ್ಟಪಡಲ್ಲ. ಪ್ರತಾಪ್ ಅವರು ಇಷ್ಟ. ಪ್ರತಾಪ್ ಅವ್ರು ಇಷ್ಟ. ಎಲ್ಲರೂ ಕೂಡ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಾರೆ, ಈ ಯಂಗ್ಸ್ಟರ್ಸ್ ಎಲ್ಲ. ಯಾಕೆ ಇರ್ಬೋದು? ಒಂದು ರೀಸನ್ ಇದ್ರೆ ಯಾಕೆ ಅಂತ? ಮೀನ್ಸ್ ಅದು ಒಂಥರ ರಿಲೇಟ್ ಮಾಡ್ಕೊಬೋದು. ಇವಾಗ ನಾವು ಕಾಲೇಜಲ್ಲಾದರೆ ಏನಾದರೂ ಹೋಗಲಿ, ಒಬ್ಬರೇ ಒಂದು ಕಡೆ ಇರ್ತೀವಿ, ಯಾರು ಅಷ್ಟು ಇಷ್ಟಪಡಲ್ಲ. ಯಾರೋ ಇಷ್ಟಪಡೋಕೆ ಬರ್ತಾರೆ, ಅವ್ರನ್ನ ಇಷ್ಟಪಡ್ತಾರೆ ನೋಡಿ ಬೇರೆಯವ್ರು ಹಿಟ್ರೇಟ್ ಸ್ಟಾರ್ಟ್ ಮಾಡ್ತಾರೆ. ಒಂಥರ ರಿಲೇಟೇಬಲ್ ನಮಗೆ ಟೀನೇಜರ್ಸ್ಗೆ. ಸೊ ಇಷ್ಟ ಆಗ್ತಾರೆ ಒಂದು. ಗೆಲ್ಬೋದು ಅಂದರೆ ಯಾರು ಗೆಲ್ಬೋದು? ಅದೇ ಇವಾಗ ಸಂಗೀತ ಫೈನಲ್ಸ್ಗೆ ಹೋಗಿದ್ದಾರೆ. ಇನ್ನು ಪ್ರತಾಪ್ ಬರೋಕ್ಕೆ ಇಷ್ಟಪಡ್ತೀನಿ, ಏನೋ ಫೈನಲ್ಸ್ ತನಕ ಬಂದು ಗೆಲ್ಲೋಕ್ಕೆ ಇಷ್ಟಪಡ್ತೀನಿ. ಪ್ರತಾಪ್ ಗೆದ್ರೆ ಖುಷಿ ಆಗುತ್ತೆ. ಹಾಂ, ಥ್ಯಾಂಕ್ ಯು. ಸಾಕಿಷ್ಟು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.